ಅಡಿಕೆಯಲ್ಲಿ ಹೆಚ್ಚಿನ ಇಳುವರಿಯಾಗಿ ನಾವು ಸಿಂಪರಣೆ ನಾವು ಕೆರಾನ್ ಉತ್ಪನ್ನಗಳನ್ನ ಸಿಂಪರಣೆಯಲ್ಲಿ ತುಂಬಾ ಬಳಸೋದನ್ನ ನಾವು ನೋಡಿದೀವಿ ಸರ್. ಏನು ಸರ್ ಈಗ ನಿಮ್ ಸಿಂಪರಣೆಯಲ್ಲಿ ಸ್ಪೆಷಲ್ ಆಗಿ ಕೆರಾನ್ ಉತ್ಪನ್ನಗಳದ್ದು ಏನೇನು ಉತ್ಪನ್ನಗಳಿದೆ? ಅವು ಏನೇನು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾತಾಡೋಣ. ಈಗ ನಮ್ಮಲ್ಲಿ ಬಾಫ್ ಇದೆ, ಹಾ. ನಂತರ ನಿಮ್ಗೆ ಲ್ಯಾಮಿನ್ ಇದೆ, ಹಾ. ನಂತರ ಫೋಲಿಟೋನ್ ಇದೆ, ಹಾ. ಫೋಲಿಸಾಫ್ ಇದೆ, ಸ್ಟಿಕಾನ್ ಇದೆ. ಸ್ಟಿಕರ್. ನಾವು ಹೆಂಗೂನು ನಿಮ್ಗೆ ಮೊದಲೇ ಹೇಳಿದ್ದೀನಿ ನಾನು, ನಮ್ಮ ಯಾವುದೇ ಪದಾರ್ಥಗಳಿರಲಿ ಅದು ಭೂಮಿ ಉಪಚಾರದಲ್ಲೂ ಇದೆ, ಅದನ್ನೇ ನಾವು ಸಿಂಪರಣೆಯಲ್ಲೂ ಕೂಡ ಬಳಸ್ತೀವಿ. ಸಿಂಪರಣೆ. ಹಾಗಾದ್ರೆ ನಮಗೆ ಬಾಫ್ ಒಂದನೇದಾಗಿ ಬಾಫ್ ಬಗ್ಗೆನೇ ಮಾತಾಡುತ್ತೆ. ಬಾಫ್ ನೋಡ್ರಿ, ಈಗ ಬಾಫ್ ಏನಿದೆ ನಿಮಗೆ ಮೊದಲೇ ಹೇಳ್ದಂತೆ ಹಾ. ಬಯೋ ಆರ್ಗ್ಯಾನಿಕ್ ಫ್ಲವರ್ ಫಾರ್ಮ್ ಹಾ. ಯಾವುದನ್ನ ನಾವು ಭೂಮಿ ಮುಖಾಂತರ ಕೊಡ್ತಾ ಇದ್ವಿ ಹಾ. ಅದನ್ನೇ ನಾವು ಸಿಂಪರಣೆ ಮುಖಾಂತರ ಕೊಡ್ತಕ್ಕಂಥ. ಹಾ. ಈಗ ಭೂಮಿಯಿಂದ ಆಹಾರ ಬರೋದು ನಿಧಾನ ಆಗ್ತದೆ, ಹಾ. ಸಿಂಪರಣೆಯಲ್ಲಿ ವೇಗವಾಗಿ ಸಿಗುತ್ತೆ. ಹಾ. ಹಿಂಗಾಗಿ ಸಾಕಷ್ಟು ಸಮಯದಲ್ಲಿ ಏನಾಗುತ್ತೆ, ಗಿಡಗಳಿಗೆ ಹೆಚ್ಚು ಇಳುವರಿ ಬಂದು ಅಥವಾ ಆಹಾರದ ಕೊರತೆಯಾಗಿ ಫ್ಲವರ್ಗಳೇ ಬರ್ತಾ ಇರ್ತದೆ, ಬರಲ್ಲ. ಹಿಂಗಾಗಿ ನಾವು ಮೇಲಿನಿಂದ ಸಿಂಪರಣೆ ಕೊಟ್ಟಾಗ ವೇಗವಾಗಿ ಅದಕ್ಕೆ ಆಹಾರ ಸಿಕ್ಕು ಹೊಂಬಾಳೆ ಚೆನ್ನಾಗಿ ಬರೋದಕ್ಕೆ, ನಂತರ ಕಾಳುಗಳು ಚೆನ್ನಾಗಿ ಆಗೋದಕ್ಕೆ, ಅಥವಾ ಅದು ಇನ್ನೂ ಗರ್ಭ ಧರಿಸೋಕ್ಕಿಂತ ಪೂರ್ವದಲ್ಲಿ ಆಗಿದ್ರೆ ಗರ್ಭನೂ ಚೆನ್ನಾಗಿ ಧರಿಸೋದಕ್ಕೆ ನಿಮ್ಮ ಏನು ಬಾಫ್ ಏನಿದೆ ನಮ್ದು ಕೆಲಸ ಮಾಡುತ್ತೆ. ಅದರ ಜೊತೆಗೆ ಜೇನುನೊಣಗಳನ್ನು ಒಳ್ಳೆ ಆಕರ್ಷಣೆ ಮಾಡುತ್ತೆ. ಅದರಲ್ಲಿ ಪಾಲಿನೇಷನ್ ಬಳಸುತ್ತೆ. ಲ್ಯಾಮಿನ್ ಸರ್, ಲ್ಯಾಮಿನ್ ಏನಿದೆ ನಿಮಗೆ ಬಯೋಟಿಕ್ ಸ್ಟ್ರೆಸ್ ಅನ್ನ ಮೇಲಿನಿಂದ ನಾವು ಮಾಡ್ತಕ್ಕಂಥದ್ದು. ನಿಮಗೆ ಪ್ಲಾಸ್ಟಿಕ್ಕಿನ ಹೊಳಪನ್ನ ಕೊಡುತ್ತೆ ಏನು ಗರಿಗಳಿಗೆ. ನಂತರ ಅಲ್ಲಿನೂ ಅದನ್ನ ವಿಶೇಷವಾಗಿನ ಡ್ರಾಪಿಂಗ್ ನಲ್ಲಿ ನಾವು ಲ್ಯಾಮಿನ್ ಅನ್ನ ಬಳಸ್ತೀವಿ. ನಾವು ಯಾವ ಡ್ರಾಪಿಂಗ್ ನಲ್ಲಿ ನೀರಿನ ಹೆಚ್ಚುವರಿ ನೀರು ಕೊಟ್ಟು ಡ್ರಾಪಿಂಗ್ ನಡೀತಾ ಇದೆ, ಲ್ಯಾಮಿನ್ ಪಾತ್ರ ಅಲ್ಲಿ ಬಹಳ ಇಂಪಾರ್ಟೆಂಟ್. ಆಮೇಲೆ ಲ್ಯಾಮಿನ್ ಅನ್ನ ನಾವು ಹೊಡೆಯೋದ್ರಿಂದ ಇನ್ಸೆಕ್ಟ್ಗಳು ಇದ್ರೂ ಕೂಡ ಆ ಗರಿ ಮೇಲೆ ಅದನ್ನ ನೀವು ಬೈಟ್ ಮಾಡಂಗಿಲ್ಲ. ಯಾಕಂದ್ರೆ ಅದರದೊಂದು ಲೇಯರ್ ಕ್ರಿಯೇಟ್ ಆಗಿರೋದ್ರಿಂದ ನೀವು ಲ್ಯಾಮಿನ್ ಸ್ಪ್ರೇ ಮಾಡಿದಾಗ ಗರಿಗಳ ಹೊಳಪುಗಳನ್ನು ನೀವು ನೋಡಬಹುದು. ಲ್ಯಾಮಿನ್ ಸರ್, ಬಾಫು, ಲ್ಯಾಮಿನ್ ಮತ್ತೆ ಫೋಲಿಟೋನ್ ಬಗ್ಗೆ. ಫೋಲಿಟೋನ್ ನೋಡ್ರಿ, ಈಗೇನು ಕೊಳೆ ರೋಗ ಅಂತ ಏನ್ ಮಾತಾಡ್ತಾ ಇದೀವಿ ನಾವು ಇವತ್ತು, ಹೆಂಗ ಇದನ್ನೆಲ್ಲ ಫಾಸ್ಫರಸ್ ಒಂದು ಪೊಟ್ಯಾಶ್ ಕಾಂಬಿನೇಷನ್ ಒಂದು ಪದಾರ್ಥ ಸಾವಯವ ರೂಪದಲ್ಲಿನ ಈ ಪೊಟ್ಯಾಶ್ ಜಾಸ್ತಿ ಇರುತ್ತೆ. ಫಾಸ್ಫರಸ್ ಪೊಟ್ಯಾಶ್ ಇದ್ದ ಒಂದು ಕಾಂಬಿನೇಷನ್ ಇದು. ನಂತರ ಇನ್ನು ಉಳಿದಂತ ನೀವು ಗೊತ್ತಲ್ಲ ನಿಮ್ಗೆ, ಅದರಲ್ಲಿ ಮತ್ತೆ ಬೇರೆ ಬೇರೆ ಪದಾರ್ಥಗಳು ಇದ್ರೂ ಕೂಡ ಈ ಪದಾರ್ಥದ ಉಲ್ಲೇಖ ಅಲ್ಲಿ ಇರುತ್ತೆ. ಇದನ್ನ ಇವನ್ನ ನಾವು ವಿಡಿಯೋ ಮುಖಾಂತರನು ಜನರಿಗೆ ಅದನ್ನ ನಾವು ತೋರಿಸಿರ್ತೀವಿ. ಆ ಪದಾರ್ಥಗಳು ಏನಿದೆ, ನೀವು 25-30 ವರ್ಷದಿಂದನೂ ಹೊರದೇಶದೊಳಗೆ ಅದನ್ನ ಕೊಳೆ ರೋಗದ ಮೇಲೆ ವೇಗವಾಗಿನ ನಿಯಂತ್ರಣ ಮಾಡೋದಕ್ಕಂತ ಬಳಕೆ ಮಾಡಲಾಗ್ತದೆ. ಅಂತದನ್ನ ಇಲ್ಲಿ ಸಾವಯವ ರೂಪದಲ್ಲಿ ನಿಮಗೆ ವೇಗವಾಗಿ ಕೊಳೆಯನ್ನ ನಿವಾರಣೆ ಮಾಡೋದಕ್ಕೆ, ನಂತರ ಏನು ಅಡಿಕೆ ಹರಳುಗಳು ಉದುರೋದನ್ನ ಕಂಟ್ರೋಲ್ ಮಾಡೋದಕ್ಕೆ, ನಂತರ ನೀವು ಏನು ಡೈಬ್ಯಾಕ್ ಡಿಸೀಸ್ ಅನ್ನ ನಾವೇನ್ ನೋಡ್ತಾ ಇದೀವಿ, ಶಿಲೀಂಧ್ರ ಏನು ಗೊನೆ ಒಣಗತಕ್ಕಂಥ ರೋಗ, ಏನು ಹೊಂಬಾಳೆ ಒಣಗದು, ಹೊಂಬಾಳೆ ಕರ್ಕಲಾಗದು ಅಂತ ನಾವೇನ್ ಮಾತಾಡ್ತೀವಿ, ಅದರ ಮೇಲೆ, ನಂತರ ಸುಳಿಕೊಳಗಳ ಮೇಲೆ, ನಂತರ ನಿಮ್ಗೆ ಏನು ಎಲೆ ಚುಕ್ಕೆ ರೋಗ ಅಂತ ನಾವೇನ್ ಮಾತಾಡ್ತೀವಿ, ಎಲೆಗಳ ಮೇಲೆ ಬರ್ತಕ್ಕಂಥ ರೋಗಗಳ ಮೇಲೆ ಏನ್ ಮಾತಾಡ್ತೀವಿ, ನಮ್ಮ ಫೋಲಿಟೋನ್ ಕೆಲಸ ಮಾಡ್ಬೋದು. ಸ್ಟಿಕಾನು ಅದ್ರ ಬಗ್ಗೆ ಸ್ಟಿಕಾನು, ನಂತರ ಇನ್ನೊಂದು ನಿಮಗೆ ಫಾಲಿಸಾಫ್ ಏನ್ ಕೆಲಸ ಮಾಡುತ್ತೆ? ಫಾಲಿಸಾಫ್ ಏನಿದೆ ನೋಡ್ರಿ, ಈಗ ನಮಗೆ ಗರಿಗಳಲ್ಲಿ ರೆಡ್ ಮೈಟ್ಸ್ ಬರ್ತಾ ಇದೆ, ವೈಟ್ ಮೈಟ್ಸ್ ಬರ್ತಾ ಇದೆ, ಬಿಳಿ ಉಣ್ಣೆಗಳು ಬರ್ತಾ ಇದಾವೆ, ವೈಟ್ ಫ್ಲೈ ಬರ್ತಾ ಇದೆ. ಇವೆಲ್ಲ ತೊಂದರೆಗಳು ನಮಗೆ ಅಲ್ಲಿ ಏನು ರಸಹೀರ ಕೀಟಗಳ ತೊಂದರೆ ಅಡಿಕೆ ತೋಟದಲ್ಲಿ ಕಾಮನ್ ಆಗಿ ಎಲ್ಲರೂ ಈಗ ನೋಡ್ತಾ ಇದ್ದೀವಿ. ಹಿಂಗಾಗಿ ಅಲ್ಲಿ ನಾವೇನೈತಿ, ಹಿಂಗ ನಾವು ಫೋಲಿಟೋನ್ ನಲ್ಲಿನೂ ಈ ವಿಚಾರದಲ್ಲಿ ಬರೋದಾದ್ರೆ ಡೌನಿ ಮಿಲ್ಡ್ಯೂ ಅನ್ನು ಅದು ಫೋಲಿಟೋನ್ ಕಂಟ್ರೋಲ್ ಮಾಡಿ. ಇಲ್ಲಿ ಪೋಲಿಸಾಫ್ ಏನಿದೆ ಇನ್ಸೆಕ್ಟ್ ಮೇಲೆ ಬಂದಾಗ ನಿಮ್ಗೆ ಇವೆಲ್ಲ ಇನ್ಸೆಕ್ಟ್ಗಳನ್ನ ಪೋಲಿಸಾಫ್ ಏನಿರುತ್ತೆ, ಒಂದೇ ಪೋಲಿಸಾಫ್ ದ್ರಾವಣನೇ ಇವನ್ನೆಲ್ಲ, ಈಗ ಬೇರೆ ಬೇರೆ ದ್ರಾವಣ ಅಲ್ಲ, ಒಂದೇ ದ್ರಾವಣದಲ್ಲಿ ನಾವು ಇವೆಲ್ಲವನ್ನು ವಾಶ್ಔಟ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅಂದ್ರೆ ನಮ್ಮಲ್ಲಿ ಏನೇ ಇದಿರಲಿ ನಾವು ಕ್ಯೂರ್ ಮೆಥಡ್ ಅನ್ನೋದಕ್ಕಿಂತ ಪ್ರಿಕಾಷನ್ ಮೆಥಡ್ಗಳನ್ನು ಅಂತಂದ್ರೂ ಅಡ್ಡಿಲ್ಲ. ಅಂದ್ರೆ ನೀವು ಅಡ್ವಾನ್ಸ್ ಆಗಿನ ಇವನ್ನೆಲ್ಲವನ್ನು ಮಾಡಬಹುದು. ಇದು ಎರಡೂ ರೂಪದಲ್ಲಿನೂ ನಿಮ್ಗಲ್ಲಿ ಕೆಲಸ. ಇನ್ನು ಸ್ಟಿಕಾನ್ ಅಂತೂ ನಿಮ್ಗೆ ಜನರಲ್ ಆಗಿನ ನಾನು ಭೂಮಿಯಲ್ಲಿ ಏನ್ ಹೇಳ್ತೆ ಹಂಗೆ ಮೇಲೇನ ಅದು ಬಫರಿಂಗ್ ಏಜೆಂಟ್ ಆಗಿ, ಸ್ಪ್ರೆಡರ್ ಆಗಿ, ಗಮ್ ಆಗಿ, ಪೆನಿಟ್ರೇಟರ್ ಆಗಿ, ನಂತರ ಟ್ರಾನ್ಸ್ಪ್ಲಾಂಟರ್ ಆಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪ್ರಸಾರ ಮಾಡ್ತದೆ. ಮತ್ತೆ ನಿಮ್ಗೆ ಅಲ್ಲಿ pH ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಇವೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಅದದ್ದು ನಿಮಗೆ ಯಾವುದೇ ಪ್ರಾಡಕ್ಟ್ ಇರಲಿ ಆ ಪ್ರಾಡಕ್ಟ್ ಪ್ರೊಡಕ್ಟಿವಿಟಿನೂ ಜಾಸ್ತಿ ಮಾಡುತ್ತೆ. ಆ ಪ್ರಾಡಕ್ಟ್ ನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಅಂದ್ರೆ ಆ ಸಾಮರ್ಥ್ಯ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯನೂ ಜಾಸ್ತಿ. ಸರ್, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕೆರನ್ ಉತ್ಪನ್ನ ಅಡಿಕೆ ತೋಟಕ್ಕಾಗೆ ಮಾಡಿದ್ದು ಅನ್ನಂಗಿದೆ ಸರ್. ನಮಗೆ ರಿಸಲ್ಟ್ಸ್ ಮಾಡಿದ್ಮೇಲೆ ನಾವೆಲ್ಲ ನೋಡಿದ ಪ್ರಕಾರ
ಬಹಳಷ್ಟು ರೈತರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಇವನ್ನೆಲ್ಲ ನೋಡಿದಾಗ ಆ ಕೆರಾನ್ ಅಂದ್ರನೆ ಅಡಿಕೆ ಬೆಳೆಗಾಗಿ ಮಾಡಿದ್ದು ಅನ್ನೋದು ನಮ್ಮ ರೈತರ ಒಂದು ಇಲ್ಲ ನಮ್ದು ಬಾಯಿಂದ ಈಗೇನಾಗಿದೆ ಬಂದಿದೆ ಸರ್. ನೋಡ್ರಿ ಹಂಗೇನಲ್ಲ. ಹಾ. ಅದು ಎಲ್ಲಾ ಪದಾರ್ಥದಲ್ಲೂ ಇದೆ. ಮಹಾರಾಷ್ಟ್ರ ನಮ್ಮ ಕಂಪನಿ ದಾಳಂಬರಿ ಮೇಲೆ ಕೆಲಸ ಮಾಡುತ್ತೆ, ಹಾ. ಕಬ್ಬಿನ ಮೇಲೆ ಕೆಲಸ ಮಾಡುತ್ತೆ, ಹಾ. ದ್ರಾಕ್ಷಿ ಮೇಲೆ ಕೆಲಸ ಮಾಡುತ್ತೆ. ಹಾ. ಹಂಗನ ನಾವು ಸಾಕಷ್ಟು ಈಗ ಇಲ್ಲ ಸರ್, ಅದು ಹೆಂಗೆ ಅಂದ್ರೆ ಹಾ. ಯಾವ ಏರಿಯಾದಲ್ಲಿ ಏನೇನ್ ಮಾಡ್ತಾರೆ ಅಲ್ಲೇನು ಅಲ್ಲಿ ಯೂಸ್ ಆಗ್ತಾ ಇದೆ ಅವ್ರವ್ರ ರೈತರ ಭಾವನೆ ಸರ್. ನಮ್ಮ ಭಾಗದಲ್ಲಿ ಅಡಿಕೆ ನಮ್ಮಲ್ಲಿ ಅಲ್ಲ, ಹೆಚ್ಚಿದೆ ಅಲ್ಲ, ಇದೆ ಹೆಚ್ಚಿದೆ, ನಮ್ಮ ಭಾಗದ ರೈತರು ಏನ್ ಮಾತಾಡ್ತಾರೆ ಅಂದ್ರೆ ಕಂಪನಿಗೆ ಸಾಕಷ್ಟು ಫೋನ್ಗಳು ಹೋಗಿದಾವ. ಹಾ. ಇದು ಅಡಿಕೆಗೆ- ಅಡಿಕೆಗಾಗಿನ ಮಾತ್ರನು ಅಡಿಕೆಗೆನೆ ಮಾಡಿದಾರ ಈ ಪ್ರಾಡಕ್ಟ್ ಅನ್ನೋ ಲೆವೆಲ್ ಬರ್ತಾ ಇಲ್ಲ. ಎಲ್ಲಾ ಬೆಳೆಗಳಿಗೂ ಇದೆ. ಬರ್ತಾ ಇದೆ. ಅಡಿಕೆಯವರು ನೋಡ್ರಿ ಇದರಲ್ಲಿ ರೈತರದ್ದು ಹೆಂಗಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮೈಂಡ್ ಚೆನ್ನಾಗಿದೆ ರೈತರಿಗೆ. ಹ್ಮ್. ಅಡಿಕೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಂಡವಾಳ ಹೂಡಿಕೆ ಗುಣ ಹ್ಮ್. ಅಡಿಕೆಯಲ್ಲಿದೆ. ಸಾಕಷ್ಟು ಬೆಳೆಗಳ ಒಳಗೆ ಬಂಡವಾಳ ಹೂಡಿಕೆ ಗುಣ ಏನಿದೆ ಅಲ್ಲ, ಈಗ ಒಂದು ಭತ್ತ ಅಂತ ಬಂದಾಗ ಅಷ್ಟು ಹೂಡಿಕೆ ಮಾಡಕ್ ಹೆದರ್ತಾರೆ. ಸಾಮಾನ್ಯ ಬೆಳೆಗಳಿಗಿಂತ ನಮ್ಮಲ್ಲಿ ಒಳ್ಳೆ ಇದು ಬೆಳೆ ನಮ್ದು ಅಡಿಕೆ ಬೆಳೆ ಏನಿದೆ ಆರ್ಥಿಕ ಬೆಳೆ ಬಿಡಿ ಸರ್. ಆರ್ಥಿಕ ಬೆಳೆ ಆಗಿರೋದ್ರಿಂದ ಅದ್ರ ಮೇಲೆ ಅದನ್ನ ಇನ್ವೆಸ್ಟ್ಮೆಂಟು ಮಾಡೋದ್ರಿಂದ ಹ್ಮ್. ಅಲ್ಲಿ ಅವರಿಗೆ ಆಟೋಮೆಟಿಕ್ ಏನಾಗ್ತಾ ಇದೆ, ಅಲ್ಲೇ ಪ್ರಸಾರ ಜಾಸ್ತಿ ಆಗಿರೋದ್ರಿಂದ ಅಲ್ಲ ಸರ್, ನಾನ್ ಕೇಳೋದೇನಂದ್ರೆ ಟೋಟಲಿ ಒಂದು ಅಡಿಕೆ ಫಸಲು ಬರೋ ತೋಟದಲ್ಲಿ ನಾವು ಎಷ್ಟು ಸತಿ ಡ್ರಂಚಿಂಗ್ ಮಾಡ್ಬೇಕು, ನಾವು ಒಂದು ಅದ್ಭುತವಾಗಿ ಇಳುವರಿ ಬರ್ಬೇಕು, ರೈತರಿಗೆ ಒಂದು ಒಳ್ಳೆ ರಿಸಲ್ಟ್ ಬರ್ಬೇಕು ಅಂದ್ರೆ ಒಂದು ವರ್ಷದ ಪ್ಯಾಕೇಜ್ 12 ತಿಂಗಳಲ್ಲಿ ನಾವು ಎಷ್ಟು ಡ್ರಂಚಿಂಗ್ಗಳನ್ನು ಮಾಡಬೇಕು ಮತ್ತು ಎಷ್ಟು ಸಿಂಪಡಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಮಾಹಿತಿ ಕೊಡಿ. ನೋಡ್ರಿ ಇದೇನಿದೆ, ಇದು ಒಂದು ಒಳ್ಳೆ ಕ್ವಶನ್ ಇದೆ, ಹಾ. ಒಳ್ಳೆ ಪ್ರಶ್ನೆನೇ. ಹ್ಮ್. ನಾವೇನಂತೀವಿ, ಹ್ಮ್. ಯಾವತ್ತೂ ನಾವು ಒಂದು ಯಾವುದೇ ಬೆಳೆ ಬೆಳೀಲಿ ಅದು ಬೆಳೆಗೆ ಒಂದು ಕಾರ್ಯಯೋಜನೆ ಇದ್ದೇ ಇರುತ್ತೆ. ಹೌದು. ನಮ್ಮ ಕಂಪನಿ ಪ್ರಕಾರ ಇದು ಕಾರ್ಯಯೋಜನೆ ಇರೋದು ಹೆಂಗೆ ಅಂದ್ರೆ 3 ಬಾರಿ ನಾವು ಭೂಮಿ ಉಪಚಾರಗಳನ್ನು ಕೊಡ್ತೀವಿ. 3 ಸಾರಿ ಭೂಮಿ ಮೂರು ಉಪಚಾರ ಬಾರಿ. ಏನು ನಾವು ಯಾವುದೇ ಪದಾರ್ಥಗಳನ್ನು ಹೇಳಿದ್ವಿ ಅದನ್ನ ಹ್ಮ್. 500 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ನಾವು 500 ಲೀಟರ್ ನೀರಿನಲ್ಲಿ 2.5 ಲೀಟರ್ ಬಾಸನ್ನ, 1 ಲೀಟರ್ ಬಾಫನ್ನ, 1 kg ರ್ಯಾಪಿಡಾನು, ಅದನ್ನ 2 kg ಬೆಲ್ಲದಲ್ಲಿ ಹಿಂದಿನ ದಿವಸನ ನಾವು ನೆನೆ ಇಟ್ಟಿರ್ತೀವಿ. ಅದರಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳ ಮಲ್ಟಿಪ್ಲಿಕೇಶನ್. ಇನ್ನ 1 ಲೀಟರ್ ಲ್ಯಾಮಿನ್ ಅನ್ನ, ಇನ್ನ ಅದಕ್ಕೆ ನೀವು ಅರ್ಧ ಲೀಟರ್ ಸ್ಟಿಕಾನ್ ಅನ್ನ, ಇದನ್ನ 500 ಲೀಟರ್ ನೀರಿನಲ್ಲಿ ಸಮಾನವಾಗಿ ಮಿಶ್ರಣ ಮಾಡಿ ಒಂದು ಗಿಡಕ್ಕೆ 1 ಲೀಟರ್ ಇದನ್ನ ನಾವು ಡ್ರಿಪ್ ಮುಖಾಂತರನು ಕೊಡಬಹುದು, ಕೈ ಮುಖಾಂತರನು ಹಾಕ್ಬಹುದು. ಇದನ್ನ ಯಾವುದೇ ನೀವು ಜೀವಾಮೃತದ ಜೊತೆಗೆ ಅಥವಾ WDC ಜೊತೆಗೆ ಅಥವಾ ಗೋಕೃಪಾಮೃತ ಜಲದ ಜೊತೆಗೆ ಪಂಚಗವ್ಯದ ಜೊತೆಗೆ ಎಲ್ಲದ್ರ ಜೊತೆಗೆ ಮಿಕ್ಸ್ ಎಲ್ಲದ್ರ ಜೊತೆಗೂ ಮಿಶ್ರಣ ಮಾಡಿ ಕೊಡಕ್ಕೆ ಯಾವುದೇ ತೊಂದರೆ ಇಲ್ಲ. ನಿಮಗೆ ಇದರಲ್ಲಿ ಯಾವುದೇ ಮತ್ತೆ ಬೇರೆ ಕೆಮಿಕಲ್ ಎಫೆಕ್ಟ್ಗಳು ಅದರಲ್ಲಿ ಯಾವುದೇ ಇದು ವರ್ಷಕ್ಕೆ 3 ಸತಿ ಡ್ರಂಚಿಂಗ್ ಅಲ್ಲಿ ಕೊಡ್ಬೇಕು. 3 ಬಾರಿ ಸಿಂಪರಣೆ ಸರ್. ಇದನ್ನ ಸಿಂಪರಣೆನು ಇದನ್ನ ಕೊಡ್ತಕ್ಕಂಥ ಸಮಯನೂ ಏನಿದೆ ಅಲ್ಲ, ನಾವು ಪ್ರಾರಂಭ ಮಾಡೋದು ಅಕ್ಟೋಬರ್ದಲ್ಲಿ ನೀವು ಮಳೆ ಹೆಚ್ಚಿದ್ರೆ ಒಂದ್ ಸ್ವಲ್ಪ ನಿಧಾನ ಮಾಡ್ಕೊಡ್ರಿ. ಇಲ್ಲ ನಿಮ್ಗೆ ಅಕ್ಟೋಬರ್ ಮಳೆ ನಿಂತಿದೆ ಅನ್ನೋದಾದ್ರೆ ಅಕ್ಟೋಬರ್ ಮೊದಲಿಗೆ 1ನೇ ಡ್ರಂಚಿಂಗ್ ಅನ್ನ, ಅವಾಗನ ಮತ್ತೆ ಸಿಂಪರಣೆನೂ ಸೇರಿಸ್ತೀವಿ. ನಂತರ ಇನ್ನು 2ನೇ ಡ್ರಂಚಿಂಗ್ ಅನ್ನ ನಾವು ಅಂದ್ರೆ ನಾವಲ್ಲಿಗೆ ಅಕ್ಟೋಬರು, ನವೆಂಬರು, ಡಿಸೆಂಬರ್ ಅಂತ 3 ಕನ್ಸಿಡರ್ ಮಾಡ್ತೀವಿ. 2ನೇದನ್ನ ನಾವೇನ್ ಮಾಡ್ತೀವಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಕನ್ಸಿಡರ್ ಮಾಡ್ತೀವಿ. 3ನೇದನ್ನ ನಾವೇನ್ ಮಾಡ್ತೀವಿ ಮೇ, ಜೂನ್ಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನಾವು ಏನ್ ಮಾಡ್ತೀವಿ ಸ್ಪ್ರೇ ಅಂದಾಗ ಸ್ಪ್ರೇದಲ್ಲಿ ನಾವೇನ್ ಮಾಡ್ತೀವಿ ಅಲ್ಲಿನೂ 200 ಲೀಟರ್ ನೀರಿನಲ್ಲಿ ಅಂದ್ರೆ ಟೋಟಲ್ 400 ಲೀಟರ್ ನೀರಿನಲ್ಲಿ 500 ಗಿಡದ ಪ್ರಮಾಣನ ನಾವು ಒಂದ್ ಎಕರೆಗೆ 400 ಲೀಟರ್ ನೀರ್ ಸಾಕಾಗುತ್ತೆ. ನಮ್ಮ ಕಂಪನಿ ಇದರಿಂದ ಗೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವೆ ಗಿಡಗಳ ಇದ್ರ ಮೇಲೆ. ಸಣ್ಣದ ಗಿಡ ಇದ್ದಾಗ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು, ದೊಡ್ಡ ಗಿಡ ಇದ್ದಾಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಿಟ್ರೆ ಈ ಪ್ರಮಾಣದಕ್ಕಿಂತ ಹೆಚ್ಚುವರಿ ಏನಾಗಿರಲ್ಲ. ಇಲ್ಲ ಸರ್, ನಮ್ಮ ಅಧ್ಯಕ್ಷರು ಹೋಸರಿ ಎಕರೆಗೆ 2 ಬ್ಯಾರಲ್ ಮಾಡಿದ್ರು, ಈ ಸತಿ 3 ಬ್ಯಾರಲ್ ಮಾಡಿದಾರೆ ಸರ್. ಅಂದ್ರೆ ಅಲ್ಲೇ ಅವ್ರಿಗೆ ಏನಾಗಿದೆ, ವಿಶಾಲವಾಗಿ ಗರಿಗಳಾದಾಗ ಒಂದ್ ಸ್ವಲ್ಪ ಒಂದ್ ಬ್ಯಾರಲ್ ಹೆಚ್ಚಿಗೆನೂ ತಗೊಂಡಿರುತ್ತೆ. ಅಲ್ಲಿ ಏನಾಗುತ್ತೆ ನಿಮ್ಗೆ, ಅಲ್ಲೇ ನಾವು ಕೊಡೋದೇನು ಅಂದ್ರೆ ಎಲ್ಲ ಅರ್ಧ ಲೀಟರ್ಗಳನ್ನ 200 ಲೀಟರ್ ನೀರಿನ ಪ್ರಮಾಣಕ್ಕೆ ನಾವು 2.5 ml per ಲೀಟರ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಒಂದ್ ಅರ್ಧ ಲೀಟರ್ ಬಾಫ್ ಅನ್ನ, ಒಂದ್ ಅರ್ಧ ಲೀಟರ್ ಫೋಲಿಟೋನ್ ಅನ್ನ, ಅರ್ಧ ಲೀಟರ್ ಪೋಲಿಸಾಫ್ ಅನ್ನ, ಅರ್ಧ ಲೀಟರ್ ಲ್ಯಾಮಿನ್ ಅನ್ನ, ಮತ್ತೆ 1/4 ಲೀಟರ್ ಸ್ಟಿಕಾನ್ ಅನ್ನ 1 ml per ಲೀಟರ್ ಕೊಟ್ಟಿರ್ತೀವಿ. ಇವನ್ನ ಸಮಾನಾಗಿ ಮಿಶ್ರಣ ಮಾಡಿ ನಾವು ಇಲ್ಲಿ ಏನಂತೀವಿ ಅವ್ರಿಗೆ ಪೋಲಿಸಾಫ್ ಒಂದು ಕೊನೆಗೆ ಬಳಸ್ರಿ ನೀವು ಅಂತ ಹೇಳ್ತೀವಿ ನಾವು. ಅಂದ್ರೆ ಬಾಕಿ ಎಲ್ಲವನ್ನು ನೀವು ಹಾಕ್ತಾ ಬರ್ರಿ ಒಂದ್ ಹೆಚ್ಚು ಕಡಿಮೆ, ಪೋಲಿಸಾಫ್ ಏನಿದೆ ಕೊನೆಗೆ ಹಾಕ್ರಿ ಅಂತ. ಅದನ್ನ ಹಾಕಿ ಅಂದ್ರೆ ಅದು ಹಾಕಿದಾಗ ಅದು ವೈಟ್ ಆಗುತ್ತೆ, ಹಾಲಾದಂಗೆ ಆಗುತ್ತೆ. ಅದನ್ನ ಕೊನೆಗೆ ಸುರುವಿ ನೆಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ನೀವು ಸಿಂಪರಣೆ ಮಾಡ್ತಕ್ಕಂಥದ್ದು. ಸಿಂಪರಣೆ ಮಾಡುವಾಗ 750 ml ಒಂದು ಗಿಡಕ್ಕೆ ಸಿಂಪರಣೆಯನ್ನು ಗೈಡ್ ಮಾಡಿರ್ತೀವಿ. ಭೂಮಿಗೆ ಹಾಕುವಾಗ 1 ಲೀಟರ್ ಅನ್ನ ಹಾಕಿ 1.5 ಅಡಿ ದೂರದಲ್ಲಿ ಇರುತ್ತೆ. ಅಲ್ಲಿ ನೀವು ಇದನ್ನು ಹೊಂಬಾಳೆಗೂ ಹೊಡೀರಿ, ಮೇಲಿನ ಗರಿಗಳಿಗೂ ಹೊಡೀರಿ, ಸುಳಿಗರಿಗೂ. ಹೆಚ್ಚಿನ ಸಿಂಪರಣೆ ಗರಿಗಳಿಗೆ ಮಾಡೋದ್ರಿಂದ ಒಳ್ಳೆ. ನೋಡ್ರಿ ಅದು ಗರಿ ಮಾಡಿದಾಗ ನಿಮ್ ಹೊಂಬಾಳೆಗೆ ಬಂದ ಸುಳಿಗರಿಗೂ ಮಾಡ್ರಿ, ಎಲ್ಲದಕ್ಕೂ ಮಾಡ್ರಿ ಅಂತ. ಅಂದ್ರೆ ಯಾಕಂದ್ರೆ ಆಹಾರ ಗರಿಗಳ ಮುಖಾಂತರನು ಪಡೆಯುತ್ತೆ, ಅದು ಹೊಂಬಾಳೆ ಮುಖಾಂತರನು ಪಡೆಯುತ್ತೆ ಅನ್ನೋ ಒಂದು ಉದ್ದೇಶ.
ಇದೆಲ್ಲ ಮಾಡೋದ್ರಿಂದ ಅಡಿಕೆಯಲ್ಲಿ ಅದ್ಭುತವಾದ ಇಳುವರಿ ಬಂದಿರುವ ಸಾಕಷ್ಟು ನಾವು ದಾಖಲೆಗಳನ್ನು ನಂತರ ಸಾಕಷ್ಟು ನಾವು ಇದ್ರ ಜೊತೆಗೆ ವಿಡಿಯೋಗಳನ್ನು- ಜೀವಾಮೃತ ಪೋಷಕಾಂಶ ದ್ರವ್ಯ ಎಲ್ಲವನ್ನೂ ಮಾಡಕ್ ಅವಕಾಶ ಇದೆ. ಹ್ಮ್. ನಾವೇನಂತೀವಿ ನಿಮ್ಮ ಮೂಲ ಕೆಲಸಗಳನ್ನ ಬಿಡಬಾರ್ದು. ಬಿಡ್ಬಾರ್ದು. ನಿಮ್ದು ಏನೇ ಕೆಲಸ ಇರ್ಲಿ, ನೀವು ಸಗಣಿ ಗೊಬ್ಬರ ಹಾಕ್ತಾ ಇದ್ರೆ ಹಾಕ್ರಿ, ಹೌದು. ಅಥವಾ ನೀವು ಕುರಿ ಗೊಬ್ಬರ ಹಾಕ್ತಾ ಇದ್ರೆ ಹಾಕ್ರಿ, ಹ್ಮ್. ನಂತರ ನೀವು ಕೋಳಿ ಗೊಬ್ಬರ ಹಾಕ್ತಾ ಇದ್ರೆ ಹಾಕ್ರಿ. ಪ್ರಮಾಣಗಳನ್ನ ಕಡಿಮೆ ಮಾಡ್ರಿ. ಅಂದ್ರೆ ನಮ್ದು ಹಾಕ್ತಾ ಇರ್ತೀರಿ, ಅದನ್ನು ಹಾಕ್ತಾ ಇದ್ರೆ ಪ್ರಮಾಣ ಉಳಿಸ್ತಕ್ಕಂಥ ವ್ಯವಸ್ಥೆ ಎಷ್ಟು ಉಳಿಸ್ಬೇಕು ಅನ್ನೋದನ್ನ ನಮ್ಮ ಎಲ್ಲ ಮಾಹಿತಿಗಾರರು ಏನಿರ್ತಾರೋ ನಿಮ್ಗೆ ಅಲ್ಲಿ ಹೇಳ್ತಾರೆ. ಹ್ಮ್. ನಂತರ ನೀವು ಜೀವಾಮೃತ ಹಾಕ್ತಾ ಇದ್ರೆ ಹಾಕ್ರಿ, ಬೆಸಿಗವ್ಯ ಪಂಚಗವ್ಯ ಮಾಡದೇ ಇದ್ರೆ ಅವನು ಮಾಡ್ರಿ, ಮಾಡ್ರಿ. ಸಲಹೆಗಳನ್ನು ಕೊಡ್ತೀವಿ. ಹ್ಮ್. ಅವು ಸಲಹೆಗಳು ನಮ್ಮಲ್ಲಿ ಇರ್ತವೆ. ಹ್ಮ್. ನಾವು ಪ್ರತಿಯೊಂದು ಸಲಹೆಗಳನ್ನು ಅಲ್ಲಿ ನಿಮ್ಮ ಬರೀ ನಾವು ಏನು ಪ್ರಾಡಕ್ಟ್ ಕೊಟ್ವಿ ಇಲ್ಲ, ಹ್ಮ್. ನೀವು ಬಸಿಗಾಲುವೆ ಮಾಡೋದಿದ್ರೆ ಉಳುಮೆ ಯಾಕೆ ಮಾಡಬಾರ್ದು, ದ್ವಿದಳ ಧಾನ್ಯಗಳನ್ನು ಯಾಕೆ ಬಳಸಬೇಕು, ಹ್ಮ್. ನೀವು ಇಳುವರಿಗಾಗಿ ಹೋರಾಟಗಳನ್ನು ಅಂದ್ರೆ ನಿಮ್ಮ ಎವರೇಜ್ ಅಡಿಕೆ ಒಂದು ಗಿಡಕ್ಕೆ ಎಷ್ಟು ಅಡಿಕೆ ಬರ್ತಾ ಇದೆ ಅದನ್ನ ನೀವು ಹೆಚ್ಚೆಚ್ಚು ಮಾಡೋದು ಹೆಂಗೆ ಅಂತಂದ್ರೆ ನೀವು 7.5 kg ಬರ್ತಾ ಇದೆನಾ, 10 kg ಮಾಡೋದಂಗೆ, 15 kg ಮಾಡೋದಂಗೆ ನಿಧಾನವಾಗಿ ಅದನ್ನ ಪ್ರೊಸೆಸ್ ಅನ್ನ ಮಾಡ್ಬೇಕು. ಪ್ರತಿಯೊಂದನ್ನು ನಿಮ್ಗೆ ಅಲ್ಲಿ ಗೈಡ್ ಮಾಡ್ತೀವಿ, ಟ್ರೈನಿಂಗ್ಗಳನ್ನು ಮಾಡ್ತೀವಿ, ವಿಡಿಯೋಗಳನ್ನು ಮಾಡಿರ್ತೀವಿ. ಅವೆಲ್ಲವನ್ನು ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ. ಮತ್ತೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದ್ರು ಕೆರಾನ್ ತಂತ್ರಜ್ಞಾನ ನಮ್ಮಲ್ಲಿ ತಂತ್ರಜ್ಞಾನದಲ್ಲಿ ಇದಾವು. ನಾವು ಅದಕ್ಕೊಂದು ಕಾರ್ಡ್ ಅನ್ನು ಮಾಡಿದ್ದೀವಿ. ನಮ್ಮ ಆ ಕಾರ್ಡ್ ಮುಖಾಂತರನೇ ಎಲ್ಲ ಮಾಹಿತಿಯನ್ನು ಕಾರ್ಡ್ನಲ್ಲೂ ಇದೆ, ವಿಡಿಯೋಗಳ ಮುಖಾಂತರಗಳು ಇದಾವೆ. ಅವೆಲ್ಲವನ್ನು ನೀವೀಗ ಪ್ರಾಡಕ್ಟ್ನಲ್ಲಿ ಹೆಂಗಿರುತ್ತೆ, ಪ್ರಾಡಕ್ಟ್ ಹೆಂಗೆ ಯಾವ ರೂಪದಲ್ಲಿ ವಿಚಾರ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವು ಅದೊಂದು ವಿಚಾರನ ನಿಮ್ಮ ಜೊತೆಗೆ ನಾವು ಶೇರ್ ಮಾಡಿದ್ವಿ. ಯಾಕಂದ್ರೆ ನಿಮ್ಮ ರೈತರ ಇದ್ರ ಮೇಲೆ ಅವರ ನಿರೀಕ್ಷೆ ಮೇರೆಗೆ ಅವರು ಈಗೇನು ಕೇಳ್ಕೊಂಡಿದ್ದಾರೆ, ಅವ್ರ ರಿಕ್ವೆಸ್ಟ್ ಮೇಲೆ ಈ ಮಾಹಿತಿಯನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಖಂಡಿತ. ಮತ್ತೇನು? ಮತ್ತೇನು, ಧನ್ಯವಾದಗಳು ಸರ್. ಧನ್ಯವಾದ.